ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಚಾಪ್ಟರ್ 1 PUC 1 ಇಂದ ಸೆಟ್ಸ್ ಚಾಪ್ಟರ್ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ ನಾವು ಇವತ್ತು ಬರೀ ಬೇಸಿಕ್ ತಿಳ್ಕೊಳ್ಳೋಣ, ಒಂದು ಡೆಫಿನಿಷನ್ ತಿಳ್ಕೊಳ್ಳೋಣ, ಆಮೇಲೆ ಒಂದು ಪ್ರಿಲಿಮಿನರಿ ನೋಟೇಷನ್ಸ್ ಏನು ಯೂಸ್ ಮಾಡ್ತೀವಿ ಸಿಂಪಲ್ ಆಗಿರೋ ತಿಳ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ಅಲ್ಲದೆ ನಾವು ಇದು ಒಂಥರ ಬೇಸಿಕ್ಸ್ ಅಂತ ಹೇಳ್ಬೋದು. ನಾವು ಮ್ಯಾಥಮೆಟಿಕ್ಸಲ್ಲಿ ಫಂಕ್ಷನ್ಸ್ ಇರ್ಬೋದು ಅಥವಾ ಮುಂದೆ ಏನೆಲ್ಲ ಕಲಿಯೋಕ್ಕೆ ಹೋಗ್ತಾ ಇದ್ದೀವಿ ನಾವು ಮ್ಯಾಥಮೆಟಿಕ್ಸಲ್ಲಿ, ಅದೆಲ್ಲ ಇಲ್ಲಿಂದಾನೇ ಶುರು ಆಗುತ್ತೆ. ನೀವು ನೋಡಿರ್ಬೋದು, ನೀವೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡ್ತೀರ ಲೋವರ್ ಕ್ಲಾಸಸಲ್ಲಿ, ಅದರಲ್ಲಿ ಸೊಲ್ಯೂಷನ್ಸ್ ಬರುತ್ತೆ. ಅದನ್ನು ಒಂದು ಸೆಟ್ ಫಾರ್ಮಲ್ಲಿ ಬರಿಬೋದು ನಾವು. ಅದನ್ನು ನಾವೇನು ಹೇಳ್ತೀವಿ, ಆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸೊಲ್ಯೂಷನ್ ಸೆಟ್ ಅಂತ ನಾವು ಕರಿಬೋದು. ಸೊ ಎಲ್ಲನೂ ಇಲ್ಲಿಂದಾನೇ ಶುರು ಆಗುತ್ತೆ. ಫಂಕ್ಷನ್ಸ್ ಡಿಫೈನ್ ಮಾಡ್ತೀವಿ ಫ್ಯೂಚರಲ್ಲಿ, ಆವಾಗಲೂ ನಮಗೆ ಸೆಟ್ ಮೇಲೆ ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ ಫಂಕ್ಷನ್ಸ್ ಡಿಫೈನ್ ಮಾಡ್ತಾ ಇರೋದಾಗಿರ್ಬೋದು. ಅಥವಾ ಫ್ಯೂಚರಲ್ಲಿ ನಾವು ಕ್ಯಾಲ್ಕುಲಸ್ ಸಾಲ್ವ್ ಮಾಡ್ತೀವಿ, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಏನೆಲ್ಲ ಬರುತ್ತೆ ಅದೆಲ್ಲನೂ ಈ ಸೆಟ್ ಮೇಲೇ ಡಿಪೆಂಡ್ ಆಗಿದೆ. ಸೊ ಇದನ್ನು ನೀವು ಇಂಪಾರ್ಟೆಂಟಾಗಿ ಕಲ್ತ್ಕೊಳ್ಬೇಕಾಗುತ್ತೆ. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದರೆ ಬ್ಲೂ ಪ್ರಿಂಟ್ ಅಂತ ಇದೆ ನಿಮಗೆ PU ಬೋರ್ಡಿಂದ. ಅದರಲ್ಲಿ ಈ ಚಾಪ್ಟರಿಂದ ನಿಮಗೆ ಟೋಟಲ್ ಆಗಿ 6 ಮಾರ್ಕ್ಸಸ್ ಕ್ವೆಶನ್ಸ್ ಬರುವಂಥದ್ದು ಪ್ರೊಬ್ಯಾಬಿಲಿಟಿ ಇದೆ. ಇದರಲ್ಲಿ 1 ಮಾರ್ಕ್ದು ಒಂದು, 2 ಮಾರ್ಕ್ಸ್ದು ಒಂದು, ಅದೇ ಥರ 3 ಮಾರ್ಕ್ಸ್ದು ಒಂದು ಬರುವಂಥದ್ದು ಚಾನ್ಸಸ್ ಇದೆ. ಅದು ಎಲ್ಲೆಲ್ಲಿ ಬರುತ್ತೆ, ಯಾವ್ಯಾವ ಕಾನ್ಸೆಪ್ಟಿಂದ ಬರುತ್ತೆ ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಸೆಟ್ ಅಂದರೆ ಏನಂತ ತಿಳ್ಕೊಬೇಕಲ್ವ ಮೊದಲನೇದಾಗಿ. ಸೊ ನಾನು ಯೂಶ್ವಲಿ ಕ್ಲಾಸಲ್ಲಿ ಕ್ವಶನ್ಸ್ ಕೇಳಿದಾಗ ಮಕ್ಕಳು ಯಾವಾಗಲೂ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಸೆಟ್ ಅಂದರೆ ಏನಂತ ಕೇಳಿದ್ರೆ, ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂದರೆ ನಿಮಗೆ ಅರ್ಥ ಆಗಬೇಕಾದ್ರೆ ನೀವು ಫ್ರಿಜ್ ಓಪನ್ ಮಾಡ್ತೀರಾ. ಇವಾಗ ಹೋಗ್ಬಿಟ್ಟು ಫ್ರಿಜ್ಜಲ್ಲಿ ನಿಮ್ಮ ತಾಯಿ ವೆಜಿಟೇಬಲ್ಸ್ ಎಲ್ಲ ಸೆಟ್ ಮಾಡಿಟ್ಟಿರ್ತಾರೆ. ಸೊ ಅದು ಕೂಡ ಒಂದು ಕಲೆಕ್ಷನ್ ಆಫ್ ವೆಜಿಟೇಬಲ್ಸ್ ಇನ್ಸೈಡ್ ಯುವರ್ ಫ್ರಿಜ್ ಒಳಗಡೆ ಇರೋ ವೆಜಿಟೇಬಲ್ ಕಲೆಕ್ಷನ್. ನೀವು ಸ್ನ್ಯಾಕ್ಸಿದ್ದು ರ್ಯಾಕ್ ಓಪನ್ ಮಾಡ್ತೀರಾ, ಅದರಲ್ಲಿ ನಿಮಗೆ ಬೇಕಾಗಿರೋ ನಿಮ್ಮ ಫೇವ್ರೆಟ್ ಸ್ನ್ಯಾಕ್ಸ್ ಎಲ್ಲ ಜೋಡಿಸಿಟ್ಟಿರ್ತಾರೆ, ಅದನ್ನು ಕೂಡ ಒಂದು ಕಲೆಕ್ಷನ್. ನೀವು ಮೊಬೈಲ್ ಓಪನ್ ಮಾಡ್ತೀರಾ, ಸ್ಕ್ರೀನಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿರುವಂಥ ಆ್ಯಪ್ಸ್ ಲಿಸ್ಟ್ ತೋರಿಸ್ತಾ ಇರುತ್ತೆ, ಅದನ್ನು ಒಂದು ಕಲೆಕ್ಷನ್ ಅಲ್ವಾ. ಈ ಥರ ನಾವು ತುಂಬ ಕಲೆಕ್ಷನ್ಸ್ ಜೊತೆಗೆ ಡೀಲ್ ಮಾಡ್ತೀವಿ ಡೈಲಿ ಲೈಫಲ್ಲಿ ಕೂಡ. ಯಾಕಂದರೆ ಎಲ್ಲ ಕಲೆಕ್ಷನೂ ನಾವು ಸೆಟ್ ಅಂತ ಕರಿಬೋದಾ, ಈ ಎಕ್ಸಾಂಪಲ್ ಮೂಲಕ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನೋಡಿ, ಟೀಚರ್ ಕೇಳ್ತಾ ಇದ್ದಾರೆ, ಯಾರು ನೇಮ್ ದ 5 ಮೋಸ್ಟ್ ಫೇಮಸ್ ಇಂಡಿಯನ್ ಬ್ಯಾಟ್ಸ್ಮನ್ ಅಂತ ಟೀಚರ್ ಕ್ವಶನ್ ಇದೆ ಅಲ್ವಾ. ಸೊ ಅದಕ್ಕೆ ನೀವು ನೋಡಿ ಸ್ಟೂಡೆಂಟ್ಸ್ ಏನು ಥಿಂಕ್ ಮಾಡ್ತಿದ್ದಾರೆ ಅಂತ. ಒಬ್ಬೊಬ್ಬರು ಒಂದೊಂದು ಥರ ಥಿಂಕ್ ಮಾಡ್ತಿದ್ದಾರೆ. ಇಬ್ಬರ ಪ್ರಕಾರ ಸಚಿನ್ ತೆಂಡೂಲ್ಕರ್ ಮೋಸ್ಟ್ ಫೇಮಸ್, ಬಟ್ ಸಿ ದ ಲಿಸ್ಟ್ ಸೇಮ್ ಇಲ್ಲ ಅಲ್ವಾ. ನೆಕ್ಸ್ಟ್ ವಿರಾಟ್ ಕೊಹ್ಲಿ, ಬಟ್ ಇವಳ ಪ್ರಕಾರ ವೀರೇಂದ್ರ ಸೆಹವಾಗ್ ಕೂಡ ಫೇಮಸ್. ಆಮೇಲೆ ರಾಹುಲ್ ದ್ರಾವಿಡ್, ಮೊದಲು ಯಾರೆಲ್ಲ ಇದ್ದರು ಅವ್ರ ಬಗ್ಗೆ ಅವಳು ಥಿಂಕ್ ಮಾಡ್ತಿದ್ದಾಳೆ, ಅವರೇ ಫೇಮಸ್, ಅವರೇ ಚೆನ್ನಾಗಿ ಆಡ್ತಾಯಿದ್ರು ಅಂತ. ಇಲ್ಲಿ ಇವನ ಪ್ರಕಾರ ವಿರಾಟ್ ಕೊಹ್ಲಿನೇ ಫೇಮಸ್, ಇವನು ಸಚಿನ್ ತೆಂಡೂಲ್ಕರ್ ಲಿಸ್ಟಲ್ಲೇ ಇಲ್ಲ ಇವನು ಅಲ್ವಾ. ಎಲ್ಲ ಡಿಫ್ರೆಂಟ್ ಆಗಿದೆ, ಡಿಫ್ರೆಂಟ್ ಲಿಸ್ಟ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅವ್ರವ್ರ ಪ್ರಕಾರ ಅವ್ರವ್ರ ಲಿಸ್ಟೇ ಫೇಮಸ್ ಇಂಡಿಯನ್ ಬ್ಯಾಟ್ಸ್ಮನ್ ಲಿಸ್ಟ್ ಅವ್ರ ಪ್ರಕಾರ. ಹಾಗೆ ಈ ಎಕ್ಸಾಂಪಲ್ ನೋಡಿ, ಇವಾಗ ಟೀಚರ್ ಕ್ವಶನ್ ಚೇಂಜ್ ಆಗಿದೆ. ಟೀಚರ್ ಕೇಳ್ತಾ ಇದ್ದಾರೆ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ನ ಲಿಸ್ಟ್ ಮಾಡಿ ಯಾವುದೆಲ್ಲ ಅರ್ಥ ಅಂತ. ಆವಾಗ ನೋಡಿ ಎಲ್ಲರ ತಲೆಯಲ್ಲೂ ಒಂದೇ ಆನ್ಸರ್ ಬಂದಿದೆ ಅಲ್ವಾ, 1 2 3 4 5 1 2 3 4 5 ಅದನ್ನೇ ಥಿಂಕ್ ಮಾಡ್ತಾ ಇದ್ದಾರೆ. ಎರಡೂ ಕಲೆಕ್ಷನ್, ಅಗ್ರಿ ಆಗ್ತೀರಾ? ಒಂದು ಕಲೆಕ್ಷನ್ ಆಫ್ ಇಂಡಿಯನ್ ಬ್ಯಾಟ್ಸ್ಮನ್, 5 ಇಂಡಿಯನ್ ಬ್ಯಾಟ್ಸ್ಮನ್ ಬಗ್ಗೆ ಕಲೆಕ್ಷನ್. ಸೆಕೆಂಡ್ ಒಂದು ಏನು ಕಲೆಕ್ಷನ್, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ದು ಕಲೆಕ್ಷನ್. ಎರಡೂ ಕಲೆಕ್ಷನ್. ಹಾಗಾದರೆ ಎರಡೂ ಸೆಟ್ ಅಂತ ಕರಿಬೋದಾ? ಏನು ಡಿಫ್ರೆನ್ಸ್ ಇದೆ? ಇದರಲ್ಲಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ನ ನಾವು ಸೆಟ್ ಅಂತ ಕರಿಬೋದು, ಬಟ್ ಫೇಮಸ್ ಇಂಡಿಯನ್ ಬ್ಯಾಟ್ಸ್ಮನ್ದು ಲಿಸ್ಟ್ನ ನಾವು ಸೆಟ್ ಅಂತ ಕರೆಯೋಕ್ಕಾಗಲ್ಲ. ಯಾಕೆ? ಏನು ಡಿಫ್ರೆನ್ಸ್ ಇದೆ ಇಲ್ಲಿ ಅಂತ ನೀವು ಒಬ್ಸರ್ವ್ ಮಾಡಬೇಕಾಗುತ್ತೆ. ಇದರಲ್ಲಿ ಟೀಚರ್ ಕೇಳಿದಾಗ ಕ್ವಶನು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಯಾವುದು ಅಂತ, ಎಲ್ಲದೂ ಒಂದೇ ಆನ್ಸರ್ ಇತ್ತು ಅಲ್ವಾ. ಯಾರು ಡಿಫ್ರೆಂಟ್ ಆನ್ಸರ್ಸ್ ಬಗ್ಗೆ ಥಿಂಕ್ ಮಾಡಲಿಲ್ಲ, ಯಾರಿಗೂ ಕನ್ಫ್ಯೂಷನ್ನೂ ಇಲ್ಲ. 1ಇಂದಾನೇ ಶುರುವಾಗುತ್ತೆ, ಅದು ವೆರಿ ಪಾಸಿಟಿವ್ ಇಂಟೀಜರ್ಸ್ 1 2 3 4 5ನೇ ಇದೆ, ಇನ್ಫಿನಿಟಿವರೆಗೂ ಇದೆ ಅಂತ ಎಲ್ಲರದು ಸೇಮ್ ಆನ್ಸರ್. ವೆರಸ್ ನೀವು ಸೆಕೆಂಡ್ ಒನ್ ಇಲ್ಲಿ ನೋಡೋದಾದರೆ 5 ಮೋಸ್ಟ್ ಫೇಮಸ್ ಇಂಡಿಯನ್ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದ್ರೆ, ಫೇಮಸ್ ಯಾರು ಅಂದರೆ ಅವ್ರವ್ರ ಪ್ರಕಾರ ಅವ್ರವ್ರದ್ದು ಲಿಸ್ಟ್ ಡಿಫ್ರೆಂಟ್ ಆಗಿದೆ. ಸೊ ಇದನ್ನು ನಾವು ಹೇಳ್ತೀವಿ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಇದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ತೀವಿ. ಇದು ನಾಟ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೊ ವೆಲ್ ಡಿಫೈನ್ಡ್ ಅಂದರೆ ಏನು?
ವೆಲ್ ಡಿಫೈನ್ಡ್ ಅಂದರೆ ನಿಮಗೆ ಯಾವುದೇ ಥರ ಕನ್ಫ್ಯೂಷನ್ ಇರಬಾರ್ದು. ನಿಮ್ಗೊಂದು ಆಬ್ಜೆಕ್ಟ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಆ ಆಬ್ಜೆಕ್ಟ್ ನೀವು ಸೆಟ್ಟಲ್ಲಿ ಹಾಕಬೇಕಾ ಬೇಡವಾ ಅಂತ ನಿಮಗೆ ಯಾವುದೇ ಥರ ಕನ್ಫ್ಯೂಷನ್ ಇರಬಾರ್ದು. ಮತ್ತು ಆ ಕಲೆಕ್ಷನಲ್ಲಿರೋ ಆಬ್ಜೆಕ್ಟ್ಸ್ ಏನೆಲ್ಲ ಇದೆ ಅದು ಪರ್ಸನ್ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಆಗ ನಾವು ಆ ಕಲೆಕ್ಷನ್ನ ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇದು ಒಪಿನಿಯನ್ ಮೇಲೆ ಡಿಪೆಂಡ್. ಒಬ್ಬೊಬ್ಬರ ಒಪಿನಿಯನ್ ಪ್ರಕಾರ ಒಂದೊಂದು ಥರ ಕಲೆಕ್ಷನ್ ಸಿಗುತ್ತೆ, ಬಟ್ ಇದು ಎಲ್ಲರ ಪ್ರಕಾರನೂ ಸೇಮ್ ಕಲೆಕ್ಷನ್ ಸಿಗ್ತಾ ಹೋಗುತ್ತೆ. ಅದಕ್ಕೆ ನಾವು ವೆಲ್ ಡಿಫೈನ್ಡ್ ಕಲೆಕ್ಷನ್ ಅಂತ ಹೇಳ್ತೀವಿ. ಸೊ ಸೆಟ್ನ ನೀವು ಯಾವಾಗಲೂ ಡಿಫೈನ್ ಮಾಡುವಾಗ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಬ್ಜೆಕ್ಟ್ಸ್ ಅಂತ ಹೇಳಬೇಕು, ಬರೀ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳಬಾರ್ದು. ವೆಲ್ ಡಿಫೈನ್ಡ್ ಅನ್ನೋ ಒಂದು ಟರ್ಮ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಹಾಗಾದರೆ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಒಂದು ಕಲೆಕ್ಷನ್ ಕೊಟ್ಟಿದ್ದಾರೆ ನಿಮಗೆ ಅಂದರೆ ಅದು ಸೆಟ್ ಹೌದಾ ಅಲ್ವಾ, ವೆಲ್ ಡಿಫೈನ್ಡ್ ಹೌದಾ ಅಲ್ವಾ ಅಂದರೆ ಈ ಥರ ವರ್ಡ್ಸ್ ಇದೆಯಾ ಅಂತ ನೋಡಿ. ಫೇಮಸ್, ಬ್ಯೂಟಿಫುಲ್, ಟ್ಯಾಲೆಂಟೆಡ್, ಬೆಸ್ಟ್, ರಿನೌಂಡ್, ಈ ಥರ ವರ್ಡ್ಸ್ ಇದ್ದರೆ ಆಬ್ವಿಯಸ್ಲಿ ಅದು ಪರ್ಸನ್ ಒಪಿನಿಯನ್. ನಿಮ್ಮ ಪ್ರಕಾರ ಒಂದು ಹೂ ಬ್ಯೂಟಿಫುಲ್ ಆಗಿದ್ದರೆ ಇನ್ನೊಬ್ಬರ ಪ್ರಕಾರ ಇನ್ನೊಂದು ಕ್ಲೌಡ್ಸ್ ಬ್ಯೂಟಿಫುಲ್ ಆಗಿರ್ಬೋದು. ಇದೆಲ್ಲ ಪರ್ಸನ್ ಮೇಲೆ ಡಿಪೆಂಡ್. ಅವ್ರವ್ರ ಪ್ರಕಾರ ಅವ್ರವ್ರದ್ದು ಒಪಿನಿಯನ್ ಪ್ರಕಾರ ಅದು ಕಲೆಕ್ಷನ್ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಈ ಥರ ವರ್ಡ್ಸ್ ಇದ್ದರೆ ನೀವು ಆಬ್ವಿಯಸ್ಲಿ ನೀವು ಕ್ಲಿಯರ್ ಆಗಿ ನೀವು ಸ್ಟೇಟ್ ಮಾಡ್ಬೋದು, ಇಟ್ಸ್ ನಾಟ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್, ಸೊ ಇಟ್ಸ್ ನಾಟ್ ಅ ಸೆಟ್ ಅಂತ. ಹಾಗಾದರೆ ನಾವು ಡೈಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ ಯಾವ ಥರ ಸೆಟ್ಸ್ ಬಗ್ಗೆ ಡೀಲ್ ಮಾಡ್ತಾ ಹೋಗ್ತೀವಿ, ಇದೆಲ್ಲ ಬೇಸಿಕ್ ಎಕ್ಸಾಂಪಲ್ಸ್ ನೋಡಿ. ಇದು ಸ್ಮಾಲೆಸ್ಟ್ ಇಲ್ಲಿ ನೋಡ್ತಾ ಹೋದರೆ ನೀವು ಕೌಂಟಿಂಗ್ ನಂಬರ್ಸ್, ನೀವು ಡೈಲಿ ಲೈಫಲ್ಲಿ ಕೌಂಟ್ ಮಾಡೋಕ್ಕೆ ಯೂಸ್ ಮಾಡೋದು. ನಿಮ್ಮ ಹತ್ರ ಎಷ್ಟು ಬುಕ್ಸ್ ಇದೆ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ಎಲ್ಲನೂ ಕೌಂಟಿಂಗ್ ನಂಬರ್ಸ್ ಅಲ್ವಾ, ಇದು ಕೌಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ನಾವು ನ್ಯಾಚುರಲ್ ನಂಬರ್ಸ್, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸಿಗೆ ನೀವು ಒಂದು 0 ಆ್ಯಡ್ ಮಾಡಿದ್ರೆ ಅದು ಸೆಟ್ ಆಫ್ ಆಲ್ ಹೋಲ್ ನಂಬರ್ಸ್ ಆಗುತ್ತೆ. ಅದೇ ಥರ ಸೆಟ್ ಆಫ್ ಆಲ್ ನೆಗೆಟಿವ್ ನಂಬರ್ಸ್ನ ಆ್ಯಡ್ ಮಾಡಿದ್ರೆ, ಇಂಟೀಜರ್ಸ್ನ ಆ್ಯಡ್ ಮಾಡಿದ್ರೆ ಅದು ಟುಗೆದರ್ ಇದೆಲ್ಲ ಸೇರಿ ಇಂಟೀಜರ್ಸ್ ಆಗುತ್ತೆ. ಮತ್ತು ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್, ಇದೆಲ್ಲ ನೀವು ನೋಡಿದ್ರ ನಿಮ್ಮ ಲೋವರ್ ಕ್ಲಾಸಸಲ್ಲಿ. A/B ಫಾರ್ಮಲ್ಲಿ ಬರೆಯುವಂಥ ಯಾವುದೇ ನಂಬರ್ ಇದ್ದರೂ ಅದನ್ನು ರ್ಯಾಷನಲ್ ನಂಬರ್ ಅಂತ ಹೇಳ್ತೀವಿ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಏನಾಗಿರಬೇಕು, ಇಂಟೀಜರ್ ಆಗಿರಬೇಕು, ಡಿನಾಮಿನೇಟರ್ 0 ಆಗಿರಬಾರ್ದು. ಆ ಥರ ನಂಬರ್ಸ್. ಫಾರ್ ಎಕ್ಸಾಂಪಲ್ 1/2, ಮೇಲೇನೂ ಇಂಟೀಜರ್ ಕೆಳಗಡೆನೂ ಇಂಟೀಜರ್, ನ್ಯೂಮರೇಟರ್ ಡಿನಾಮಿನೇಟರ್ 0 ಅಲ್ಲ. ಸೊ ಇದೆಲ್ಲ ರ್ಯಾಷನಲ್ ನಂಬರ್ಸಲ್ಲಿ ಬರುತ್ತೆ. -3, 1/4 ಈ ಥರ. ಮೇಲೆ ಇಂಟೀಜರ್ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು. A/B ಫಾರ್ಮಲ್ಲಿ ಬರೆದ್ರೆ ಆಯಿತು, ಅದೆಲ್ಲ ರ್ಯಾಷನಲ್ ನಂಬರ್ಸ್. ಸೊ ಇದರಲ್ಲಿ ನೋಡಿ ರ್ಯಾಷನಲ್ ನಂಬರ್ಸ್ ದೊಡ್ಡದು. ಫಸ್ಟು ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದಕ್ಕೆ 0 ಆ್ಯಡ್ ಮಾಡಿದಾಗ ಹೋಲ್ ನಂಬರ್ಸ್, ಅದನ್ನೂ ಒಂದು ಸೆಟ್. ಇಟ್ಸ್ ಅ ವೆರಿ ವೆಲ್ ಡಿಫೈನ್ಡ್ ಕಲೆಕ್ಷನ್. ನೆಗೆಟಿವ್ ಇಂಟೀಜರ್ಸ್ ಆ್ಯಡ್ ಮಾಡಿದ ಕೂಡಲೇ ನಿಮಗೆ ಇಂಟೀಜರ್ ಸೆಟ್ ಸಿಗುತ್ತೆ. ಇದೆಲ್ಲ ಸೇರಿ ಪಾಸಿಟಿವ್ 0 ನೆಗೆಟಿವ್ ಸೇರಿ ಇಂಟೀಜರ್ ಸೆಟ್ ಸಿಗುತ್ತೆ. ಆಮೇಲೆ ಈ ಥರದ ನಂಬರ್ಸ್ ಆ್ಯಡ್ ಮಾಡಿದ್ರೆ A/B ಫಾರ್ಮಲ್ಲಿರುವಂಥದ್ದು ನಿಮಗೆ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಸಿಗುತ್ತೆ. ಸೊ ರ್ಯಾಷನಲ್ ನಂಬರ್ಸ್ ಅಲ್ಲದೆ ಮಿಕ್ಕಿ ಉಳಿದಿರೋದಿರುತ್ತಲ್ಲ ಈ ಥರದ್ದು, √2, √3 ಅಂತ ಅದೆಲ್ಲ ಆ್ಯಡ್ ಮಾಡಿ ಅದು ಎಲ್ಲಿರುತ್ತೆ, ಇಲ್ಲಿ ಇರ್ಯಾಷನಲ್ ನಂಬರ್ಸ್. ಇದನ್ನು ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಈ ರ್ಯಾಷನಲ್ಸ್ ಮತ್ತು ಇರ್ಯಾಷನಲ್ಸ್ ಎರಡೂ ಸೇರಿದರೆ ಈ ದೊಡ್ಡ ಇಲ್ಲಿವರೆಗೂ ನೀವು ಡೀಲ್ ಮಾಡಿರುವಂಥ ದೊಡ್ಡ ಸೆಟ್ ಇದು ರಿಯಲ್ ನಂಬರ್ಸ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಫಾರ್ಮ್ ಆಗುತ್ತೆ. ಸೊ ಇಷ್ಟು ಸೆಟ್ಸ್ನ ನಾವು ಯೂಶ್ವಲಿ ಮ್ಯಾಥಮೆಟಿಕ್ಸಲ್ಲಿ ಡೀಲ್ ಮಾಡ್ತೀವಿ. ಇದೆಲ್ಲ ಎಕ್ಸಾಂಪಲ್ಸ್ ಅಷ್ಟೇ ಸೆಟ್ಟಿಗೆ. ಇವಾಗ ಇನ್ನೂ ಕ್ಲಿಯರ್ ಆಗೋಕ್ಕೆ ನಿಮಗೆ ಒಂದು ಕೊಟ್ಟಿರೋ ಕಲೆಕ್ಷನ್ ಸೆಟ್ ಹೌದಾ ಅಲ್ವಾ ಅಂತ ನೋಡ್ಕೊಳ್ಳೋಕ್ಕೆ ನಿಮಗೆ ನಿಮ್ಮದೇ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸ್ ಇದೆ. ಫಸ್ಟ್ ಒನ್ ನೋಡಿ, ಕಲೆಕ್ಷನ್ ಆಫ್ ಆಲ್ ಮಂತ್ಸ್ ಆಫ್ ಎ ಇಯರ್ ಬಿಗಿನಿಂಗ್ ವಿತ್ ಲೆಟರ್ J. ಇದು ಸೆಟ್ ಹೌದಾ ಅಲ್ವಾ ಅಂತ ಹೇಗೆ ನೋಡೋದು? ಯಾವುದೇ ರೀತಿ ನಾನು ಹೇಳಿದ್ದೀನಿ, ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು ನಿಮಗೆ. ಮತ್ತು ನೀವು ಆಗಿರ್ಬೋದು, ಇನ್ನೊಬ್ರು ಯಾರೋ ಆಗಿರ್ಬೋದು, ಸೇಮ್ ಆನ್ಸರ್ ಬರಬೇಕು ಎಲ್ಲರ ಬಾಯಿಂದ. ಒಂದು ಕ್ವಶನ್ ಕೇಳಿದ್ರೆ, ಒಂದು ಕಲೆಕ್ಷನಲ್ಲಿರೋ ಮೆಂಬರ್ಸ್ ಯಾವುದು ಅಂತ ಕೇಳಿದ್ರೆ ಎಲ್ಲರೂ ಸೇಮ್ ಆನ್ಸರ್ ಕೊಡಬೇಕು. ಇದರಲ್ಲಿ ನೋಡಿ ಯಾವುದೇ ಥರ ಕನ್ಫ್ಯೂಷನ್ ಇರೋದಿಲ್ಲ. ಯಾಕಂದರೆ ಇರೋದೇ 12 ಮಂತ್ಸ್. ಅದರಲ್ಲಿ ಯಾವುದು J ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ನೀವು ಆಬ್ವಿಯಸ್ಲಿ ಜಾನ್ವರಿ, ಜೂನ್, ಜುಲೈ ಅಂತ ಲಿಸ್ಟ್ ಮಾಡ್ತಾ ಹೋಗ್ತೀರ. ಸೊ ಇಟ್ಸ್ ಆಬ್ವಿಯಸ್ಲಿ ಅ ಸೆಟ್. ನೆಕ್ಸ್ಟ್ ನೋಡಿ, ನಾನು ಹೇಳಿದಾಗೆ ಇದರಲ್ಲಿ ಮೋಸ್ಟ್ ಟ್ಯಾಲೆಂಟೆಡ್ ಈ ಥರ ವರ್ಡ್ಸ್ ಇದೆಯಾ, ಬೆಸ್ಟ್ ಅಂತ ನೋಡಿ, ಡೇಂಜರಸ್, ಇದೆಲ್ಲ ಪರ್ಸನ್ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಯಾರು ಮೋಸ್ಟ್ ಟ್ಯಾಲೆಂಟೆಡ್, ಒಬ್ಬೊಬ್ರದ್ದು ಒಂದೊಂದು ಥರ ಒಪಿನಿಯನ್ ಇರುತ್ತೆ. ಸೊ ಇಟ್ಸ್ ನಾಟ್ ಎ ಸೆಟ್.
ಸೆಕೆಂಡ್ ಒನ್ ಕೂಡ ಹಾಗೆ ಥರ್ಡ್ ಒನ್ ಕೂಡ ಹಾಗೆ. ಬೆಸ್ಟ್ ಯಾರು ಅಂತ ಕೇಳಿದರೆ ಇಟ್ ಡಿಪೆಂಡ್ಸ್, ಯಾರು ಹೇಳ್ತಾರೆ, ಯಾರಿಗೆ ಕೇಳಿದ್ದೀರಾ ನೀವು ಅವ್ರ ಪ್ರಕಾರ ಒಬ್ಬೊಬ್ಬರು ಬೆಸ್ಟ್ ಇರ್ತಾರೆ. ಸೊ ಇಟ್ಸ್ ಆಲ್ಸೋ ನಾಟ್ ಎ ಸೆಟ್. ಕಲೆಕ್ಷನ್ ಆಫ್ ಆಲ್ ಬಾಯ್ಸ್ ಇನ್ ಯುವರ್ ಕ್ಲಾಸ್, ಇದರಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದೆಯಾ? ದಿನಕ್ಕೆ ಒಬ್ಬೊಬ್ಬರು ಬಂದು ಕೂತ್ಕೊಳ್ತಾರಾ? ಇಲ್ಲ, ನಿಮ್ಮ ಕ್ಲಾಸಲ್ಲಿರೋ ಬಾಯ್ಸ್ ಅಷ್ಟೇ ಜನ, ಅವರು ಥ್ರೂ ಔಟ್ ದ ಇಯರ್ ನಿಮ್ಮ ಜೊತೆಗಿರ್ತಾರೆ. ಸೊ ಇಟ್ ಈಸ್ ಎ ಸೆಟ್, ಇಟ್ಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 100. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು 1ಇಂದ, ಲೆಸ್ ದ್ಯಾನ್ 100 ಅಂದರೆ 99ವರೆಗೂ, 1 2 3 4, ವೆರಿ ವೆಲ್ ಡಿಫೈನ್ಡ್ ಅಲ್ವಾ? ನೆಕ್ಸ್ಟ್, ಕಲೆಕ್ಷನ್ ಆಫ್ ನೋವೆಲ್ಸ್ ರಿಟರ್ನ್ ಬೈ ರೈಟರ್ ಮುನ್ಷಿ ಪ್ರೇಮ್ಚಂದ್. ಅವ್ರು ಬರೆದಿರೋ ಕಲೆಕ್ಷನ್ ನೋವೆಲ್ಸ್, ಇದು ಕಲೆಕ್ಷನ್. ಇದರಲ್ಲೂ ಯಾವುದೇ ಥರ ಕನ್ಫ್ಯೂಷನ್ ಇಲ್ಲ. ಅವ್ರು ಇಟ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಅದು ಅವ್ರು ಏನೆಲ್ಲ ಬರೆದಿದ್ದಾರೆ ನೋವೆಲ್ಸ್ ಕಲೆಕ್ಷನ್ ಅದು. ನೆಕ್ಸ್ಟ್, ಕಲೆಕ್ಷನ್ ಆಫ್ ಆಲ್ ಈವನ್ ಇಂಟೀಜರ್ಸ್, ಇದು ಕೂಡ ಸೆಟ್, +or-2 +or-4 ಅಂತ ಹೇಳ್ತಾ ಹೋಗ್ತೀರಾ ನೀವು. ನೆಕ್ಸ್ಟ್ ನೋಡಿ, ಕಲೆಕ್ಷನ್ ಆಫ್ ಆಲ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಈ ಚಾಪ್ಟರ್ಲಿರೋ ಕ್ವಶನ್ಸ್ ಎಲ್ಲ ಲಿಸ್ಟ್ ಮಾಡೋಕ್ಕಾಗುತ್ತೆ ನಿಮಗೆ. ಸೊ ಎಲ್ಲರೂ ಸೇಮೇ ಲಿಸ್ಟ್ ಮಾಡ್ತೀರಾ, ಈ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ತೀರಾ, ಕ್ವಶನ್ಸ್ ನೋಡ್ತೀರಾ, ಯಾವುದೆಲ್ಲ ಕ್ವಶನ್ಸ್ ಇದೆ. ದಟ್ಸ್ ಅ ವೆಲ್ ಡಿಫೈನ್ಡ್ ಕಲೆಕ್ಷನ್. ಲಾಸ್ಟ್ ಒನ್, ಮೋಸ್ಟ್ ಡೇಂಜರಸ್ ಯಾವುದು ಅಂತ ಡಿಫೈನ್ ಮಾಡೋದು ಪರ್ಸನ್ ಮೇಲೆ ಡಿಪೆಂಡ್. ನನ್ನ ಕೇಳಿದ್ರೆ ನಾನು ಮೊಸ್ಕಿಟೋ ಇಸ್ ದ ಮೋಸ್ಟ್ ಡೇಂಜರಸ್ ಅಂತ ಹೇಳ್ಬೋದು, ಇನ್ನೊಬ್ಬರನ್ನ ಕೇಳಿದ್ರೆ ಕಾಕ್ರೋಚ್ ಅಂತ ಹೇಳ್ಬೋದು. ಸೊ ಇಟ್ಸ್ ಡಿಪೆಂಡಿಂಗ್ ಆನ್ ಪರ್ಸನ್ಸ್ ಒಪಿನಿಯನ್. ಯಾರೋ ಆಫ್ರಿಕಾಗೆ ಹೋದರೆ ನೀವು ಹಾವು ಜೊತೆ ಆಟ ಆಡೋರು ನೋಡ್ಬೋದು. ಸೊ ಅಕಾರ್ಡಿಂಗ್ ಟು ದೆಮ್ ಸ್ನೇಕ್ ಈಸ್ ನಾಟ್ ಡೇಂಜರಸ್. ಫಾರ್ ಅಸ್ ಸ್ನೇಕ್ ಈಸ್ ಡೇಂಜರಸ್ ಅಂತ ಹೇಳ್ತೀವಿ, ವಿನಾಮಸ್ ಅಂತ ಹೇಳ್ತೀವಿ. ಸೊ ಡಿಪೆಂಡ್ಸ್ ಆನ್ ಪರ್ಸನ್ಸ್ ಒಪಿನಿಯನ್. ಸೊ ಇದು ಸೆಟ್ ಅಲ್ಲ, ಲಾಸ್ಟ್ ಒನ್. ಸೊ ಈ ಥರ ನೀವು ಡಿಸೈಡ್ ಮಾಡಿ, ಈ ಥರ ಪರ್ಸನ್ ಒಪಿನಿಯನ್ ಮೇಲೆ ಡಿಪೆಂಡ್ ಆಗುವಂಥ ವರ್ಡ್ಸ್ನ ಫೈಂಡ್ ಔಟ್ ಮಾಡಿ ಆ ಕಲೆಕ್ಷನ್ ಸೆಟ್ ಹೌದಾ ಅಲ್ವಾ ಅಂತ ನೀವು ಡಿಸೈಡ್ ಮಾಡ್ತಾ ಹೋಗ್ಬೋದು. ಈಸಿ ಇದೆ ಇದು. ನೆಕ್ಸ್ಟ್, ನಾನು ಆಗಲೇ ಹೇಳಿದಾಗೆ ನೊಟೇಷನ್ಸ್ ನೋಡೋಣ ಕೆಲವು. ಫಸ್ಟ್ ಒನ್ ಏನಂದರೆ, ನಾವು ಸೆಟ್ನ ಹೇಗೆ ಡಿಫೈನ್ ಮಾಡಬೇಕು. ಒಂದು ಸೆಟ್ನ ನೀವು ಬರಿತೀರಿ ಅಂದರೆ ಯಾವಾಗಲೂ ನೀವು ಕ್ಯಾಪಿಟಲ್ ಇಂಗ್ಲೀಷ್ ಆಲ್ಫಾಬೆಟ್ ಯೂಸ್ ಮಾಡಿ ಬರಿಬೇಕು. ನಾನು ಆವಾಗಲೇ ತೋರಿಸಿದೆ ಅಲ್ಲ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಏನು ಲೆಟರ್ ಯೂಸ್ ಮಾಡಿದೆ ನಾನು? ಕ್ಯಾಪಿಟಲ್ ಲೆಟರ್ ಎನ್, ಅದು ಫಿಕ್ಸೆಡ್ ಆ್ಯಕ್ಚುಲಿ. ಕ್ಯಾಪಿಟಲ್ ಲೆಟರ್ ಎನ್ ಯೂಸ್ ಮಾಡ್ತೀವಿ. ಇಂಟೀಜರ್ಸಿಗೆ ಏನು ಯೂಸ್ ಮಾಡ್ತೀವಿ? ಕ್ಯಾಪಿಟಲ್ ಲೆಟರ್ ಝಡ್ ಯೂಸ್ ಮಾಡ್ತೀವಿ. ಅದೇ ಥರ ಯಾವುದೇ ಸೆಟ್ ಕೊಟ್ಟರು ಅದನ್ನು ಡಿನೋಟ್ ಮಾಡೋಕ್ಕೆ ನೀವು ಕ್ಯಾಪಿಟಲ್ ಲೆಟರ್ಸೇ ಯೂಸ್ ಮಾಡಬೇಕು. ಹಾಗಾದರೆ ಅದರೊಳಗಿರೋ ಮೆಂಬರ್ಸ್, ಈಗ 1 2 3 4 5 ಅಂತ ಒಂದು ಮೆಂಬರ್ಸ್ ಆಫ್ ದಟ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಅದನ್ನು ಹೇಗೆ ಯೂಸ್ ಮಾಡ್ತೀರಾ ಅಂದರೆ ಸ್ಮಾಲ್ ಲೆಟರ್ಸ್. ಮೆಂಬರ್ಸ್, ಎಲಿಮೆಂಟ್ಸ್, ಆಬ್ಜೆಕ್ಟ್ಸ್ ಎಲ್ಲ ಒಂದೇ. ಅದರೊಳಗಿರೋ ಮೆಂಬರ್ಸ್ನ ನೀವು ಹೇಗೆ ಡಿನೋಟ್ ಮಾಡ್ತೀರಾ ಅಂದರೆ ಸ್ಮಾಲ್ ಲೆಟರ್. ಹೋಲ್ ಸೆಟ್ ಅದನ್ನು ನೀವು ಕ್ಯಾಪಿಟಲ್ ಲೆಟರಲ್ಲಿ ಯೂಸ್ ಮಾಡಿ ಬರಿಬೇಕು. ನೆಕ್ಸ್ಟ್, ಇನ್ನೂ 2 ಇಂಪಾರ್ಟೆಂಟ್ ಸಿಂಬಲ್ ಇದೆ. ಒಂದು ಬಿಲಾಂಗ್ಸ್ ಟು, ಇನ್ನೊಂದು ಡಸ್ ನಾಟ್ ಬಿಲಾಂಗ್ ಟು. ಈಗ ಒಂದು ಆಬ್ಜೆಕ್ಟ್ ಕೊಟ್ಟಿದ್ದಾರೆ ನಿಮಗೆ, ಅದು ಆ ಸೆಟ್ಟಲ್ಲಿ ಇದೆಯೋ ಇಲ್ವೋ, ಇದ್ದರೆ ಬಿಲಾಂಗ್ಸ್ ಟು ಅಂತ ಹೇಳ್ತೀವಲ್ಲ. ಬಿಲಾಂಗ್ಸ್ ಟು ಇಂಗ್ಲೀಷ್ ವರ್ಡ್, ಬಿಲಾಂಗ್ಸ್ ಟು, ಅದಕ್ಕೆ ಬಿಲಾಂಗ್ ಆಗಿದೆ. ಈಗ ಕ್ಯಾರೆಟ್ ಇದೆ ಒಂದು ಆಬ್ಜೆಕ್ಟು, ಫ್ರಿಡ್ಜ್ ಇದೆ, ಫ್ರಿಡ್ಜ್ ಕಲೆಕ್ಷನ್. ಕ್ಯಾರೆಟ್ ಫ್ರಿಜ್ಜಲ್ಲಿ ಇದ್ದರೆ ಬಿಲಾಂಗ್ಸ್ ಟು, ಕ್ಯಾರೆಟ್ ಫ್ರಿಜ್ಜಲ್ಲಿ ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್ ಟು. ಅದನ್ನು ಹೇಗೆ ಮ್ಯಾಥಮೆಟಿಕಲಿ ಬರೆಯೋದು? ಎವ್ರಿ ಟೈಮ್ ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ ಟು ಅಂತ ಬರೆಯೋಕ್ಕಾಗಲ್ಲ. ಸೊ ಬಿಲಾಂಗ್ಸ್ ಟು ಅಂತ ಎಲ್ಲಿಯಾದರೂ ಇದ್ದರೆ ಈ ಸಿಂಬಲ್, ಆಪ್ಸಿಲಾನ್ ಸಿಂಬಲ್ ಯೂಸ್ ಮಾಡಬೇಕು. ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಬರಿಬೇಕಾದ್ರೆ ನಿಮಗೆ ಈ ಸಿಂಬಲ್ ಯೂಸ್ ಮಾಡಿದ್ರೆ ಆಯಿತು. ಸೇಮ್ ಇದೇ ಆಪ್ಸಿಲಾನ್ ಬರೆದ್ಬಿಟ್ಟು ಇಲ್ಲ ಇದರ ಕ್ರಾಸ್ ಮಾರ್ಕ್ ಹಾಕಿದ್ರೆ ಆಯಿತು. ಎಕ್ಸಾಂಪಲ್ ನೋಡೋಣ. ಇಲ್ಲೊಂದು ಸೆಟ್ ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಕ್ಯಾಪಿಟಲ್ ಲೆಟರೇ ಯೂಸ್ ಮಾಡಬೇಕು ಸೆಟ್ನ ಬರಿಬೇಕಾದ್ರೆ. ಇದು ಅದರೊಳಗಿರೋ ಆಬ್ಜೆಕ್ಟ್ಸ್ 1 2 3 4 5 6 ಇಷ್ಟು ಆಬ್ಜೆಕ್ಟ್ಸ್ ಇದೆ ಆ ಸೆಟ್ ಒಳಗೆ. ಇವಾಗ ಏನು ಕೇಳಿದ್ದಾರೆ ಅಂದರೆ, ಇನ್ಸರ್ಟ್ ದ ಅಪ್ರೋಪ್ರಿಯೇಟ್ ಸಿಂಬಲ್ ಬಿಲಾಂಗ್ಸ್ ಟು. ಇದು ಸಿಂಬಲ್ ನೆನ್ಪಿಟ್ಕೊಳ್ಳಿ, ಇದು ಡಸ್ ನಾಟ್ ಬಿಲಾಂಗ್ ಟು. ಯಾವ ಸಿಂಬಲ್ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. 5 ಆಬ್ಜೆಕ್ಟ್ ಇದ್ದರೆ ಬಿಲಾಂಗ್ಸ್ ಟು, ಆಬ್ಜೆಕ್ಟ್ ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್ ಟು ಯೂಸ್ ಮಾಡಬೇಕು. ಈಗ ಆಬ್ಜೆಕ್ಟ್ ಯಾವುದು, ಮೆಂಬರ್ ಯಾವುದು? 5 ಇದೆಯಾ ಎಲ್ಲಿ ನೋಡಿ, ಇದೆ, 5 ಇದೆ ಅಲ್ಲ ಇಲ್ಲಿ. ಸೊ ಯಾವ ಸಿಂಬಲ್ ಯೂಸ್ ಮಾಡಬೇಕು? ಬಿಲಾಂಗ್ಸ್ ಟು. ಅದೇ ಥರ 8 ಇದೆಯಾ ಅಂತ ನೋಡಿ, 8 ಇಲ್ಲ, ಕಾಣ್ತಾ ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್ ಟು. 0 ಇದೆಯಾ ಅಂತ ನೋಡಿ, ಕಾಣ್ತಾ ಇಲ್ಲ, ಡಸ್ ನಾಟ್ ಬಿಲಾಂಗ್ ಟು. 4 ಇದೆಯಾ? ಇದೆ ಅಂದರೆ ಬಿಲಾಂಗ್ಸ್ ಟು. 2 ಇದೆಯಾ? ಇದೆ, ಬಿಲಾಂಗ್ಸ್ ಟು. 10 ಇದೆಯಾ? ಇಲ್ಲ ಅಂದರೆ ಡಸ್ ನಾಟ್ ಬಿಲಾಂಗ್ ಟು. ಸೊ ದಟ್ಸ್ ಹೌ ಯು ಯೂಸ್
ಬಿಲಾಂಗ್ಸ್ ಟು ಮತ್ತು ಡಸ್ ನಾಟ್ ಬಿಲಾಂಗ್ಸ್ ಟು ಸಿಂಬಲ್ಸ್ನ ಈ ಥರ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈ ಥರ ಬಿಲಾಂಗ್ಸ್ ಟು ಅಂತ ಬರೆಯೋ ಹಾಗಿಲ್ಲ, ಸಿಂಬಲ್ಸ್ ಯೂಸ್ ಮಾಡಿನೇ ಬರೀತಾ ಹೋಗಿ. ಇವತ್ತಿಗೆ ಸಾಕು, ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇಷ್ಟರಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ನಾವು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇಂಪಾರ್ಟೆಂಟ್ ಥಿಂಗ್ಸ್, ಸೆಟ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು, ಅದ್ರ ಮಧ್ಯೆ ಹೇಗೆ ಆಪರೇಷನ್ಸ್ ಮಾಡೋದು, ಅದನ್ನೆಲ್ಲ ಕಲಿತಾ ಹೋಗೋಣ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಥ್ಯಾಂಕ್ ಯು.